ಕಳೆದ 26 ದಿನಗಳಿಂದ ಸತತವಾಗಿ ನಾವು ತುಮಕೂರು ಜಿಲ್ಲೆಯಲ್ಲ ಇಡೀ ರಾಜ್ಯದಾದ್ಯಂತ ನಾವು ಚಳುವಳಿಯನ್ನು ಧರಣಿಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ನಮ್ಮ ಸೇವೆಯನ್ನು ಕಾಯಂ ಮಾಡಬೇಕು. ನಮ್ಮ ಸೇವೆಯನ್ನು ಕಾಯಂ ಮಾಡೋದಲ್ಲದೆ ಬೇರೆ ಯಾವ ಡಿಮ್ಯಾಂಡ್ಸು ನಮ್ಮ ಮುಂದೆ ಇಲ್ಲ. ನಮಗೆ ಸೇವಾ ಕಾಯಮಾತಿ ಆಗೋದಂತೆ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಇಡೀ ರಾಜ್ಯದ ಅತಿಥಿ ಉಪನ್ಯಾಸಕರು ನಾವು ಸೇವೆಯನ್ನು ಕಾಯಂ ಮಾಡಬೇಕಂತೇಳಿ ಒತ್ತಾಯಿಸ್ತಾ ಬಂದಿದ್ದೀವಿ. ಅದರ ಭಾಗವಾಗಿ ನಾವು ಹಲವಾರು ರೀತಿಯ ವಿನೂತನವಾದ ಚಳುವಳಿಯನ್ನು ಮಾಡ್ತಾ ಬಂದಿದ್ದೀವಿ. ಕಪ್ಪು ಬಟ್ಟೆಯನ್ನು ಮಾಡಿ ನಾವು ಪ್ರತಿಭಟನೆ ಮಾಡಿದ್ದೀವಿ. DC ಆಫೀಸ್ ಸುತ್ತಮುತ್ತ ಕಸ ಗುಡಿಸೋ ಮೂಲಕ ಧರಣಿಯನ್ನು ಮಾಡಿದ್ದೀವಿ, ಚಳುವಳಿ ಮಾಡಿದ್ವಿ. ಬಂಜಿನ ಮೆರವಣಿಗೆಯನ್ನು ಮಾಡಿದ್ದೀವಿ. ಹೂವು ತರಕಾರಿ ಹಣ್ಣು ಮಾರಾಟ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡಿದ್ದೀವಿ. ಮತ್ತು ಹೀಗೆ ಹಲವಾರು ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ. ಈ ಎಲ್ಲ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಹೇಳಿದಾಗೆ ಕಾಯಮಾತಿ ಒಂದೇ ಆಗಿದೆ. ಇಲ್ಲಿ ಕಳೆದ 20 ವರ್ಷಗಳಿಂದ ನಾವು ಸತತವಾಗಿ ಚಳುವಳಿಯನ್ನು ಮಾಡ್ತಾ ಬಂದಿದ್ದೀವಿ. ಸರ್ಕಾರ ನಮ್ಮನ್ನು ಇದು ನಿರ್ಣಾಯಕ ಅಂತ ನಾವೆಲ್ಲ ಭಾವಿಸ್ತೀವಿ. ಈ ನಿರ್ಣಾಯಕ ಹಂತದಲ್ಲಿ ಸರ್ಕಾರ ನಮ್ಮ ಪರವಾಗಿ ನಿಲ್ಲಬೇಕು, ನಿಲ್ತದನ್ನು ನಂಬಿಕೆ, ವಿಶ್ವಾಸ, ಗೌರವ ನಮಗೆ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಿಮಗೆ ಒಂದು ಗುಡ್ ನ್ಯೂಸನ್ನು, ಸಿಹಿ ಸುದ್ದಿಯನ್ನು ಕೊಡೋದು 3 ದಿವಸದಲ್ಲಿ ಅಂತೇಳಿ. ಮತ್ತು ಶಿಕ್ಷಣ ಸಚಿವರು ಕೂಡ ನಮ್ಮ ಪರವಾಗಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ನಂಬ್ತಾ ಇದ್ದೀವಿ. ಈ ವಾರದಲ್ಲಿ ಅಥವಾ ಗುರುವಾರದೊಳಗಾಗಿ ನಮಗೆ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಬೇಕು. ಆ ನಿಲುವನ್ನು ನೋಡಿಕೊಂಡು ನಾವು ಮುಂದಿನ ನಮ್ಮ ಹೆಜ್ಜೆಯನ್ನು ಅಥವಾ ಮುಂದಿನ ಮಾರ್ಗವನ್ನು ನಾವು ಅನುಸರಿಸೋದಕ್ಕೆ ಸಿದ್ಧರಾಗ್ತಾ ಇದ್ದೀವಿ. ನಾವು ಸರ್ಕಾರ ನಮ್ಮನ್ನು ಪರಿಗಣಿಸ್ತಾ ಇದೆ ಅನ್ನೋ ನಂಬಿಕೆ ಮತ್ತು ವಿಶ್ವಾಸ ನಮಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದರ ಭಾಗವಾಗಿ ತಮಟೆ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಆ ತಮಟೆ ಚಳುವಳಿಯ ಉದ್ದೇಶ ಏನಪ್ಪ ಅಂದರೆ ಸರ್ಕಾರವನ್ನು ಜಾಗೃತಗೊಳಿಸೋದು. ಈಗಾಗಲೇ ಹಲವಾರು ಚಳುವಳಿಯಲ್ಲಿ ಮಾಡಿದ್ದೀವಿ. ಅದರ ಭಾಗವಾಗಿ ತಮಟೆ ಜಾಗೃತಿಯ ಸಂಕೇತ. ಆ ಸರ್ಕಾರವನ್ನು ಜಾಗೃತಗೊಳಿಸಬೇಕು ಮತ್ತು ಅಧಿಕಾರಿಗಳನ್ನು ಕೂಡ ಜಾಗೃತಗೊಳಿಸಿ, ಜೊತೆಗೆ ನಮ್ಮ ಅತಿಥಿ ಉಪನ್ಯಾಸಕರನ್ನು ಕೂಡ ಮತ್ತೆ ಇನ್ನಷ್ಟು ಉತ್ಸಾಹದಿಂದ ಇರುವಂತೆ ಮಾಡುವ ಪ್ರಯತ್ನವಾಗಿ ನಾವು ತಮಟೆ ಚಳುವಳಿಯನ್ನು ಇವತ್ತು ಮಾಡ್ತಾ ಇದ್ದೀವಿ.